ಜನ ಜಾತ್ರೆ ಜಂಗುಳಿ ಮಧ್ಯೆ ಇದ್ದು ಜೀವನ ಜಿಗುಪ್ಸೆ ಬಂದ್ಬಿಟ್ಟಿದೆ. ಸೊ ಎಲ್ಲಾದ್ರೂ ಹೋಗ್ ಬರೋಣ ಅಂತ ಗಾಡಿ ತೆಗ್ದಿದ್ದೀನಿ. ಒಳ್ಳೆ ಜಾಗ ನೋಡ್ಬೇಕು ಅಂತ ಬಂದಿದ್ದೀನಿ. ಆ ಜಾಗಕ್ಕೆ ಹೋಗೋ ದಾರಿಲಿ ಏನೇನ್ ಆಗುತ್ತೆ ಏನೇನ್ ನಡೆಯುತ್ತೆ ಅನ್ನೋದೇ ಟ್ವಿಸ್ಟ್. ಸೊ ನಾವು ಬಂದಿರೋದು ವಾಣಿ ವಿಲಾಸ ಡ್ಯಾಮ್, ಮಾರಿಕಣಿವೆ ಅಂತಾರೆ. ಎಲ್ಲೋದ್ರೂ ಇದೇ ತರ ರೋಡ್ಗಳು ಇರೋದು ಔಟ್ಸ್ಕರ್ಟ್ಸ್ ಅಲ್ಲಿ ಬಂದ್ರೆ. ಬಟ್ ರೋಡ್ ಹೆಂಗಿದ್ರೇನು ಡೆಸ್ಟಿನೇಷನ್ ಮ್ಯಾಟರ್ ಆಗುತ್ತೆ. ಗಾಡಿ ಇಲ್ಲಿ ಸೈಡ್ಗೆ ಹಾಕಿಲ್ಲ, ಒಂದು ಜಾಗ ತೋರಿಸ್ತೀನಿ, ತುಂಬಾ ಚೆನ್ನಾಗಿದೆ. ಅಂಡ್ ಇಲ್ಲಿ ಏನಕ್ಕೆ ಸೈಡ್ಗೆ ಹಾಕಿದೀನಿ ಅಂದ್ರೆ ಫಿಶಿಂಗ್ ಮಾಡೋಣ ಅನ್ಕೊಂಡಿದೀನಿ. ಗಾಳ ಹಾಕಿ ಫಿಶಿಂಗ್ ಮಾಡೋದಲ್ಲ, ಬಲೆ ಹಾಕಿ ಫಿಶಿಂಗ್ ಮಾಡೋದು. ನಿನ್ನ ಮಗನ್ನ ಅಡ್ಡ ಸಿಡ್ಬಿಡ್ತೀನಿ. ಇವಾಗ ಇರೋದು ಟಾಸ್ಕ್. ಪಾಚಿಗಳು ಬೇರೆ ಜಾರುತ್ತೆ, ಬಿದ್ರೆ ಹೆಂಗ್ ಬೀಳ್ತೀವಿ ಗೊತ್ತಾ? ಸರಿಯಾಗಿ ಬೀಳ್ತೀವಿ. ಸಕ್ಕದಾಗಿದೆ ಜಾಗ. ಶೂ ಬಿಚ್ಚಿ ಎಗ್ಲಿಗ್ ನೇತಾಕೊಂಡು ಹೋಗ್ಬೇಕು. ಆಹಾ, ತಣ್ಣಗಾಗ್ತಾ ಇದೆ, ಮಜಾ. ಈ ನನ್ನ ಮಗ ಮನೆಗೆ ಬತ್ತನ ಬರಲ್ಲ ಕೇಳಮ್ಮಿ. ಏಡಿಕಾಯಿಗಳಿದೆ, ಏಡಿಕಾಯಿನೂ ಹಿಡಿಯೋಣ. ಏಡಿಕಾಯಿ ಕೊಂಡಿ ಇಲ್ಲ ಇದರಲ್ಲಿ, ಕೊಂಡಿ ಇದಾಗೋದಿಲ್ಲ. ಮಾಲ್ನಲ್ಲಿ ಸ್ಪಾನಲ್ಲಿ ಹೋಗ್ಬಿಟ್ಟು ಫುಟ್ ಮಸಾಜ್ ಮಾಡಿಸೋದಲ್ಲ, ಇಲ್ಲಿ ಬನ್ನಿ, ಇದು ನ್ಯಾಚುರಲ್ ಫುಟ್ ಮಸಾಜ್. ನೆಕ್ಸ್ಟ್ ಇವಾಗ ಮೀನು ಹಿಡಿತಾ ಇದ್ದೀವಿ. ಲೈಫಲ್ಲಿ ಇಂಥವನ್ನೆಲ್ಲ ಒಂದ್ಸಲೇನಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಒಂದು ಹಳ್ಳದಲ್ಲಿ ಬಲೆ ಹಾಕಿ ಆ ಕಡೆಯಿಂದ ಗಾಬರಿ ಮಾಡ್ಕೊಂಬಂದ್ರೆ ಇಲ್ಲಿ ಮೀನು ಸಿಕ್ಕುತ್ತೆ. ಫಸ್ಟ್ ನೀವು ಅಲ್ಲಿ ಅಟ್ಯಾಕ್ ಮಾಡ್ರಿ. ಹಾಕ್ಲಾಕಲ್ಲು. ಟೀಮ್ ವರ್ಕ್ ಇಂದ ಏನೆಲ್ಲ ಸಾಧ್ಯ ಆಗುತ್ತೆ ಅಂತ ಇದೆ ಒಂದು ಎಕ್ಸಾಮ್. ಸಿಕ್ತು ನನ್ನ ಮಗಂದು. ಸುಮ್ಮನೆ ಮಾರ್ಕೆಟ್ಗೆ ಹೋಗಿ ಮೀನು ತಂದು ತಿನ್ನೋದಲ್ಲ. ಫುಲ್ ಬೇಟೆ ಆಗ್ತಾ ಇದೆ ಇಲ್ಲಿ, ಫುಲ್ ಬೇಟೆ. ಒಂದು ಕವರಲ್ಲಿ ಮೀನು, ಒಂದು ಕವರಲ್ಲಿ ಏಡಿಕಾಯಿ ಇದೆ ಫುಲ್ಲು. ಜನ ಬರ್ತೀರಾ, ಬಿಯರ್ ಕುಡಿತೀರಾ, ಬಾಟ್ಲಿ ಇಲ್ಲೇ ಎಸಿತೀರಾ, ನೋಡ್ರಿ ಹಿಂಗಾಗುತ್ತೆ. ಬೆಂಗಳೂರಲ್ಲಿ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಫಿಶ್ ಮನೆಗೆ ತಗೊಂಬಂದು ಮಸಾಲೆ ಹಾಕಿ ತಿನ್ನೋದು ಒಂಥರ ಆದ್ರೆ, ಈ ತರ ಜಾಗದಲ್ಲಿ ಬಂದು ನಾವೇ ಮೀನ್ ಹಿಡಿದು ಮಸಾಲೆ ರೆಡಿ ಮಾಡಿ ಸುಟ್ಕೊಂಡು ಇಲ್ಲೇ ತಿನ್ನೋದೇ ಒಂಥರ ಮಜಾ. ಸೂಪರ್. ಈ ತರ ಅನ್ಪ್ಲಾನ್ಡ್ ಟ್ರಿಪ್ ಆಗಿ ಅನ್ಪ್ಲಾನ್ಡ್ ಆಗಿ ಏನಾದ್ರು ಮಾಡ್ಬೇಕು ಅನ್ಕೊಂಡಿದ್ದೆ ಈ ವರ್ಷ. ಸೊ ಫೈನಲಿ ಐ ಆಮ್ ಡೂಯಿಂಗ್ ಇಟ್. ಸಖತ್ತಾಗಿದೆ. ಐ ಆಮ್ ಲಿಟ್ರಲಿ ಎಂಜಾಯಿಂಗ್ ಇಟ್. ತುಂಬಾ ಚೆನ್ನಾಗಿರುತ್ತೆ ಈ ತರ ಹಿಂಗೆ ಬಂದು ನೋಡೋದು. ಹೆಂಗಿದ್ರು ಎಲ್ಲಾ ಕೆಲ್ಸಗಳ್ನು ಆಕ್ಯುಪೈ ಮಾಡ್ಕೋತಾ ಇತ್ತು. ನೆಕ್ಸ್ಟ್ ಯಾರಿಗೂ ಕೆಲಸ ಇರಲ್ಲ. 1-2 ವರ್ಷ ಅಷ್ಟರಲ್ಲಿ ನಾನು ಎಲ್ಲಾದ್ರೂ ಒಂದ್ ಕಡೆ ಸಣ್ಣದಾಗೆ ಈ ತರ ಹಿಂಗೆ ನೀರ್ ಹರಿಯೋ ಕಡೆನೋ ಒಂದ್ ಪುಟ್ಟದಾಗ ಜಾಗ ತಗೊಂಡು ಸಣ್ಣದಾಗಿ ಮನೆ ಕಟ್ಟಿಸ್ಕೊಂಡು ಒಂದಷ್ಟು ಪ್ರಾಣಿ ಹಾಕಿ ಆರಾಮಾಗಿ ಜೀವನ ಸಾಗಿಸ್ಬೇಕು ಅನ್ಕೊಂಡಿದ್ದೀನಿ. ನೋಡೋಣ ಹೋಪ್ಫುಲಿ ಏನಾಗುತ್ತೆ ಅಂತ. ಅದು ಅಚೀವ್ ಮಾಡಕ್ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಟ್ರೈ ಆದ್ರೂ ಮಾಡ್ತೀನಿ. ಅಡಚಣೆಗಾಗಿ ವಿಷಾದಿಸುತ್ತೇವೆ. ತಾಂತ್ರಿಕ ಕಾರಣಗಳಿಂದ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ.